ಹೋಗಿದ್ದಾಳ್ರಿ. ಅದು ಭದ್ರ ಕುಸ್ತಿ ಸ್ಪರ್ಧೆಗೆ ಅಂತ ಹೋಗಿದ್ದಾನಲ್ಲ, ಬರುವಾಗ ಹಾಗೆ ಅವಳನ್ನು ಕರೆದುಕೊಂಡು ಬರ್ತೀನಿ ಅಂತ ಹೇಳಿದ್ದಾನೆ. ಹಾಗಾದರೆ ನಾನೀಗ ಕಬ್ಬು ಬೆಳೆಗಾರರ ಸಮಾವೇಶಕ್ಕೆ ಹೊರಟಿದ್ದೇನೆ. ಹೌದೇ? ತಮ್ಮ ಬರುವುದು ತಡವಾದರೂ ಬಸವಂತನನ್ನು ಕಳಿಸಿಕೊಡುತ್ತೇನೆ. ಅಂದ್ರೆ ಇವತ್ತು ನೀವು ರೈತರ ಸಮಾವೇಶಕ್ಕೆ ಹೋಗ್ತಾ ಇದ್ದೀರಾ? ಹಾಗಾದ್ರೆ ಅಧ್ಯಕ್ಷೆಯ ಭಾಷಣ ನಿಮ್ಮದೇ ಆಗಿರುತ್ತೆ ಏನ್ರಿ? ನೀವು ಮಾಡೋ ಭಾಷಣ ಹೇಗಿರಬೇಕು ಅಂದ್ರೆ, ರೈತರನ್ನೆಲ್ಲ ಒಗ್ಗೂಡಿಸಿ ರೈತರ ಕಷ್ಟ ಸುಖವನ್ನೆಲ್ಲ ಕೇಳಿಕೊಂಡು ಅವರ ಬಗ್ಗೆ ನೀವು ಮಾಡುವ ಒಂದೊಂದು ನುಡಿಯು ಈ ಸರ್ಕಾರವನ್ನ ತಟ್ಟಿ ಎಬ್ಬಿಸೋ ಹಾಗಿರ್ಬೇಕು. ರೈತ ಕಷ್ಟ ಅಂತ ಹೇಳಿದ್ರೆ ತಾವಾಗೆ ಬಂದು ಸಹಾಯ ಮಾಡುವಂತಿರ್ಬೇಕು. ಹಾಗಿರ್ಬೇಕು ನೀವು ಆಡುವ ಭಾಷಣ. ಯಾಕ್ರಿ? ಇದೆಂತ ಅರ್ಥಗರ್ಭಿತ ಮಾತು ಲಕ್ಷ್ಮಣಿಂದು. ಪ್ರತಿಯೊಂದು ಅರ್ಥಗರ್ಭಿತ ಮಾತನ್ನು ಕೇಳಿದರೆ ನಿನ್ನನ್ನು ಒಂದು ಕ್ಷಣ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ. ನಿನ್ನಂತ ದಿಟ್ಟ ಸತಿಯನ್ನು ಪಡೆದ ನಾನೇ ಪುಣ್ಯವಂತ ಕಾಣತ್ತೆ. ಹಾ ಲಕ್ಷ್ಮಿ, ನನ್ನನ್ನು ನಗನಗತ ಕಳಿಸ್ಕೊಡೆ. ಹೌದೇನ್ರಿ? ಸೂರ್ಯನ ಸ್ನೇಹಕ್ಕೆ ಕಿರಣಗಳೇ ಸಾಕ್ಷಿ, ಚಂದ್ರನ ಸ್ನೇಹಕ್ಕೆ ಸಾಗರವೇ ಸಾಕ್ಷಿ, ಈ ನಿನ್ನ ಪ್ರೀತಿಗೆ ಈ ನನ್ನ ಹೃದಯವೇ ಸಾಕ್ಷಿ. ಬನ್ನಿ ಹಾಗಾದ್ರೆ ಈ ಲಕ್ಷ್ಮಿಯ ಜೊತೆಗೆ ಹೆಜ್ಜೆ ಹಾಕಿ ಹೋಗಿ.
ಕುಸ್ತಿ ಮುಗಿಸಿಕೊಂಡು ಈಗ ಬಂದೇನೋ ತಮ್ಮ. ಹೌದಣ್ಣ, ನಿಮ್ಮ ಆಶೀರ್ವಾದ ಬಲದಿಂದ ರಾಷ್ಟ್ರ ಮಟ್ಟದಲ್ಲಿ 80 ಕೆಜಿ ಕುಸ್ತಿಯಲ್ಲಿ ನನಗೆ ಪ್ರಥಮ ಬಹುಮಾನದ ಕಡೆ ಆಯ್ತಣ್ಣ. ಸಂತೋಷ ಸಹೋದರ, ಸಂತೋಷ. ನಿನ್ನಂತ ತಮ್ಮನನ್ನ ಪಡೆದಿದ್ದಂದ್ರಲ್ಲಿ ಈ ಜಮೀನ್ದಾರ ಮಣಿತನ ಜನ ಮೆಚ್ಚುಗೆ ಪಡೆಯುತ್ತಿದೆ. ಧರ್ಮದ ಹಾದಿಯಲ್ಲಿ ನೋಡಲು ನಮಗೆ ಆ ದೇವರ ಶ್ರೀರಕ್ಷೆ ಹೀಗೆ ಇರಲಿ. ಲಕ್ಷ್ಮಿ, ಲಕ್ಷ್ಮಿ, ಏನ್ರಿ? ನನ್ನ ತಮ್ಮನಿಗೆ ಆರತಿ ಮಾಡಿ. ಆಯ್ತು ರೀ, ಈಗಲೇ ಮಾಡ್ತೀನಿ. ಭದ್ರಾ, ವೀರ ಸಂಗೊಳ್ಳಿ ರಾಯಣ್ಣ, ಸಿಂಧೂರ ಲಕ್ಷ್ಮಣನಂಥ ಕೀರ್ತಿ ನಿನ್ನದಾಗ್ಲಪ್ಪ. ಈ ನತ್ತಿಗೆ ಆಸೆ ಏನ್ರಿ? ನಮ್ಮ ಭದ್ರನಲ್ಲಿಯೂ ನಿಮ್ಮಲ್ಲಿರುವ ಭಕ್ತಿ, ಪ್ರಧಾನ ಶಕ್ತಿ ಅದೆಲ್ಲ ತುಂಬಿದೆ ಅಲ್ವೇನ್ರಿ? ನಿಮ್ಮಿಬ್ಬರ ಧರ್ಮ ಶಕ್ತಿಗೆ ತ್ಯಾಗದ ಶ್ರೀರಕ್ಷೆ ಸದಾ ನನ್ನ ಮೇಲೆ ಇರು ತನಕ ಯಾವ ಕೊರತೆ ಇಲ್ಲಣ್ಣ ನನಗೆ. ನೀವು ತುತ್ತು ಮಾಡಿ ತಿನಿಸಿ ಉಣಿಸಿ ಬೆಳೆಸಿ ಈ ನನ್ನ ಕೈ ತುತ್ತಿನ ಧರ್ಮ ಶಕ್ತಿಗೆ ಯಾರೇ ಕೊಟ್ಟೆ ನನ್ನ ಮಗ ಯಾರ ಕತ್ತೆ ಅಂದರೆ ಅವರ ಹಾಕ್ಬಿಡ್ತೀನಿ ಅಣ್ಣ. ಸಂತೋಷ ಸಹೋದರ, ಸಂತೋಷ. ತಂಗಿಯನ್ನು ಕರೆದುಕೊಂಡು ಬಾ ತಮ್ಮ, ನೀವು ಹೋಗಿ. ಆಯ್ತು, ಸರಿ ಅಣ್ಣ. ನಮಸ್ಕಾರ ಜಮೀನ್ದಾರಿ. ರೈತರ ಸಮಾಜಕ್ಕೆ ಹೋಗಲು ಗಾಡಿ ತಯಾರಾಗಿದೆ, ಹೋಗೋಣ ಬನ್ನಿ. ಎಲ್ಲ ಕಾಗದ ಪತ್ರ ತೆಗೆದುಕೊಂಡು ಏನೋ ಬಸವ? ನೀವು ಹೇಳಿದ ಎಲ್ಲ ಕಾಗದ ಪತ್ರ ಈಗಾಗಲೇ ತೆಗೆದುಕೊಂಡಿದ್ದೀರಿ ಜಮೀನ್ದಾರಿ, ಬನ್ನಿ ಹೋಗೋಣ. ಲಕ್ಷ್ಮಿ, ಏನ್ರಿ? ಇವತ್ತು ಯಾಕೋ ನಿನ್ನ ಬಿಟ್ಟು ಹೋಗಕ್ಕೆ ಮನಸ್ಸೇ ಆಗ್ತಾ ಇಲ್ಲ ಲಕ್ಷ್ಮಿ. ಹೌದ್ ನೋಡ್ರಿ, ನನಗೂ ಯಾಕೋ ನಿಮ್ಮನ್ನ ಕಳ್ಸೋಕೆ ಮನಸ್ಸೇ ಆಗ್ತಾ ಇಲ್ಲ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನಿಸ್ತಾ ಇದೆ. ಏನ್ ಮಾಡೋಣ ಅಂತೀರಾ? ಅದಕ್ಕಾಗಿ ಒಂದು ಗೀತೆ ಹಾಡೋಣ ಅಂತೀರಾ? ಮುಗಿದ ಮಲ್ಲಿಗೆಯೋ ಗಗನದ ತಾರೆಯೋ, ಮುಗಿದ ಮಲ್ಲಿಗೆಯೋ ಗಗನದ ತಾರೆಯೋ. ಮುಗಿದ ಮಲ್ಲಿಗೆಯೋ
ತಮ್ಮ ಬರೋ ತನಕ ಮನೆ ಕಡೆ ಜೋಪಾನ. ಬರ್ತೀನಿ. ಹುಷಾರು, ಬೇಗ ಬಂದ್ಬಿಡಿ. ನಿಮ್ಮ ದಾರಿನೇ ಕಾಯ್ತಾ ಇರ್ತೀನಿ ಏನ್ರಿ. ಹುಷಾರು ಕಣ್ರಿ, ಬೇಗ ಬನ್ನಿ.